everyone, what's up? Welcome back to my YouTube channel. This is Pratiksha. Welcome back to my Teach Class 16 YouTube channel. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಏನು ಅಂತ ಸ್ವಲ್ಪ ಹಿಂಟ್ ಗೊತ್ತಾಗಿರುತ್ತೆ ನಮಗೆ ತಮ್ನೇಲಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಜಾಸ್ತಿ ವ್ಯೂಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಮ್ಮ ಅಕ್ಕನ ಏನಕ್ಕೆ ಕರ್ಸ್ಕೊಂಡಿದ್ದೀನಿ ಅಂದರೆ, ಅದು ಒಂದು ಥಿಂಗ್ ಇದೆ, ಅದನ್ನು ಅವಳು ಗೆಸ್ ಮಾಡಬೇಕಾಯ್ತಾ. ಸೊ ಯಾವ ಥರ ಗೆಸ್ ಮಾಡ್ತಾಳೆ ಅಂದರೆ, ಈವನ್ ನನಗೂ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ಸೊ ನಾನು ಇವಾಗ ಅದರಲ್ಲಿ ಏನಿದೆ ಅಂತ ಇವ್ರ ಕೈಲಿ ಇವ್ರ ಮುಖಾಂತರ ಗೆಸ್ ಮಾಡಿಸಿ, ಇಫ್ ಇಟ್ ಈಸ್ ರೈಟ್ ನಾನು ಅವಳಿಗೆ ಏನು ಬೇಕು ನಿಮಗೆ? ಪಿಜ್ಜಾ ಪಾರ್ಟಿ. ಓಕೆ, ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ ಖಂಡಿತ. ಸೊ ಅವಳೇನಾದ್ರು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಮಾತ್ರ ಸರಿ. ನೀನೇನಾದ್ರು ರಾಂಗಾಗಿ ಗೆಸ್ ಮಾಡಿದ್ರೆ ನಾನೇ ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಏನು ಗೊತ್ತಾ, ಗೊತ್ತಿಲ್ಲ. ನಾನು ಆ ಥಿಂಗ್ ಅಂತ ಹೇಳಿದ್ನಲ್ಲ, ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಓಕೆ, ತೆಗಿತೀನಿ ಇವಾಗ. ನಿಮ್ಗೆ ಕಾಣ್ತಲ್ಲ, ತೋರಿಸು ಅವ್ರಿಗೆ ಹಿಂಗೆ ಎಲ್ಲಿಂದ ತೆಗಿತಾ ಇದ್ದೀನಿ ಅಂತ. ಇಲ್ಲಿಂದ ತೆಗಿತಾ ಇದೆಯಾ? ನಿನಗೆ ಇದು. ಥ್ಯಾಂಕ್ ಯು. ಅಂದೆ ನನಗೆ ಬಂದಿದ್ ಕಣೆ ಗಿಫ್ಟ್. ನಿಮಿಷ ಕೊಡು. ಓಕೆ, ಇದರಲ್ಲಿ ಏನಿದೆ ಅಂತ ಇವಳು ಗೆಸ್ ಮಾಡ್ಬೇಕಾಯ್ತಾ. ಇದು ನನಗೆ ಆ್ಯಕ್ಚುಲಿ ಒಬ್ರು ಕೊಟ್ಟಿದ್ದು ಗಿಫ್ಟ್. ಯಾರು, ಏನು, ಎತ್ತ ಅಂತೆಲ್ಲ ನಿಮಗೆ ಹೇಳ್ತೀನಿ. ಯಾರು ಕೊಟ್ಟಿದ್ದು ಹೇಳ್ತೀನಿ, ಸರ್ಪ್ರೈಸ್. ಸೊ ಇದರಲ್ಲಿ ಏನಿದೆ ಅಂತ ಗೆಸ್ ಮಾಡು. ನಾನು ಗೆಸ್ ಮಾಡ್ತೀನಿ. ನನ್ಗೆ ಏನು ಅನ್ಸುತ್ತೆ ಗೊತ್ತಾ, ಇರು, ಬಾಲ್ ಥರ ಏನಾದರೂ ಪೇಪರ್ ವೇಟ್ ಇಡ್ತಾರೆ ಗೊತ್ತಾ, ಅದಿರುತ್ತೆ ಅಂತ ನಾನು ಅನ್ಕೋತೀನಿ. ಪೇಪರ್ ವೇಟ್ ಎಲ್ಲ ನಿಂಗೆ ಗೊತ್ತಲ್ಲ ಪೇಪರ್ ವೇಟ್. ಸೊ ಅದಿರ್ಬೋದು ಅಂತ ನಾನು ಅನ್ಕೊಂತೀನಿ. ನಿನ್ಗೇನು ಅನ್ಸುತ್ತೆ? ಕಾಫಿ ಮಗ್ ಅಲ್ಲ ಇದು, ಹ್ಯಾಪಿ ಮ್ಯಾನ್. ಕಾಫಿ ಮಗ್ಗು ಇಷ್ಟು ದಪ್ಪ ಇರುತ್ತೆ. ಕಾಫಿ ಕಪ್ಪ. ಹ್ಯಾಪಿ ಮ್ಯಾನ್. ಓಕೆ, ಸಿಸರ್ ತಗೊಂಡು ಬಂದಿದ್ದೀನಿ. ನಾನು ಅದೇ ಹೇಳಿದ್, ಕೈಯಲ್ಲೇ ತೆಗಿಬೋದಂತ. ಇನ್ನೊಂದು ಸ್ವಲ್ಪ ಆ ಕಡೆ ಇದು ಮಾಡು. ಅಲ್ಲಿ ನೋಡು, ಆ ಕಡೆ ನೋಡು. ನಾನು ನೋಡ್ತೀನಿ. ಸ್ವಲ್ಪ ಮೆಲ್ಲೆ ತೆಗೆದು ನೋಡು. ಯಾವ ಕಡೆ ಮೇ ಬಿ SRS ಇಂದ ತಗೊಂಡ್ ಬಂದಿರೋದು ಬಹುದೇನೋ. ಅವ್ರಿಗೆ SRS ಅಂದ್ರೆ ಗೊತ್ತಾಗಿಳು. ಯಾರ್ ಗೆಸ್ ಕರೆಕ್ಟ್ ಆಗಿತ್ತು? ಇಬ್ರದ್ದು ಗೆಸ್ ರಾಂಗ್. ಹೌದಾ? ಓಕೆ, ನಿನ್ ರಿಯಾಕ್ಷನ್ ನನ್ಗೆ ಗೊತ್ತಾಗ್ಲಿಲ್ಲ. ಚೆನ್ನಾಗಿತ್ತು, ಚೆನ್ನಾಗಿಲ್ವಾ? ಸಕ್ಕತ್ತಾಗಿದೆ ಗಿಫ್ಟ್ ನ ತರ. ಸಾರಿ, ನೀನ್ ಗೆಸ್ ಮಾಡು. ಗೆಸ್ ಮಾಡವ, ನಿನ್ನ ತೋರ್ಸಲ್ಲ ಆದ್ರೆ. ಜೋರಾಗಿ ಹೇಳು. ಹ್ಯಾಪಿ ಮ್ಯಾನ್ ನಾನು ಹೇಳಿದೀನಿ. ನಾನು ಹೇಳಾಯ್ತು ಹ್ಯಾಪಿ ಮ್ಯಾನ್. ಸರಿ, ಇವಳು ಹೇಳಿದಳು ಹ್ಯಾಪಿ ಮ್ಯಾನ್. ನಾನು ಬಂದು ಪೇಪರ್ ವೇಟ್ ಮಗ್ಗಲ್ಲ. ಓ ಮೈ, ಏನೇ ಸಕ್ಕತ್ತಾಗಿದೆ ಇದು ನೋಡು. ಒಳಗಡೆ ಒಂಥರ ಗ್ಲಿಟರ್ ಪೇಪರ್ಸ್ ತರ ಇದೆ ಆಯ್ತಾ. ಸಕ್ಕತ್ತಾಗಿದೆ ಅಲ್ಲ. ಈ ತರ ಒಳಗಡೆ ಒಂಥರ ಲಿಕ್ವಿಡ್ ತರ ಇದೆ ನೋಡಿ. ಚೆನ್ನಾಗಿದೆಲ್ಲ, ತುಂಬಾ ಚೆನ್ನಾಗಿದೆ. ಒಂಥರ ಅಟ್ರಾಕ್ಟಿವ್ ಆಗಿ ಅಲ್ಲ. ಇದು ಲೈಟ್ ಏನಾದ್ರು ಬರೋ ತರ ಇದೆಯಾ? ಏನಿಲ್ಲ, ಆಗಿದೆ. ಆಯ್ತು, ಇಲ್ಲಿ ಏನಾದ್ರು ಇದೆಯಾ ಓಪನ್ ಮಾಡೋಕ್ಕೆ? ಇಲ್ಲ, ಅದು ಓಪನ್ ಮಾಡೋ ತರ ಇಲ್ಲ. ಅದು ಸಕ್ಕತ್ತಾಗಿದೆ, ಏನೋ ಒಂಥರ ಅಟ್ರಾಕ್ಟಿವ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಇದು. ಬಟ್ ಇದ್ರಲ್ಲಿ ನೋಡಿ ಒಂಥರ ಹೋಲ್ ಇದೆ. ಇದು ಯಾಕೆ ಅಂದ್ರೆ ಈಗ ಒಂಥರ ಪೇಪರ್ ವೇಟ್ ತರನು ಯೂಸ್ ಮಾಡ್ಬೋದು ಆಯ್ತಾ. ಅರ್ಧ ಗೆಸ್ ಮಾಡಿದ್ ಪ್ರಾಪರ್ ಆಗಿದೆ ನಂದು. ಸೊ ಹಿಂಗ್ ಇಟ್ಕೋಬಹುದು, ಪೆನ್, ಪೆನ್ಸಿಲ್, ಸಮಥಿಂಗ್ ಏನಾದ್ರು ಇದ್ರೆ ಇಟ್ಕೋಬಹುದು ಟೇಬಲ್ ಮೇಲೆ. ಆಕ್ಚುಲಿ ಇಟ್ ಲುಕ್ಸ್ ಕ್ಯೂಟ್. ಅದು ತಲೆ ಹಿಂಗ್ ಓಡಿದೆ ನೋಡಿ, ಇದೇ ಕೊಡ್ಬೇಕಂತ. ಯಾರು ಕೊಟ್ಟಿದ್ದು? ಬನ್ನಿ ಗಿಫ್ಟ್ ಯಾರು ಕೊಟ್ಟಿದ್ದು ಏನು ಅಂತ ಹೇಳ್ತೀನಿ. ಅಲ್ಲೇ ನಾನು ಹೇಳ್ಬಿಟ್ರೆ ನನ್ನ ಜಾಬು ಗೊತ್ತಾಗ್ಬಿಡುತ್ತಲ್ಲ ಇವರಿಗೆ. ನನ್ನ ರಿಯಲ್ ಐಡೆಂಟಿಟಿನ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಬಾರ್ದಂತ ಇದ್ದೆ. ಅನ್ಫಾರ್ಚುನೇಟ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಈ ಗಿಫ್ಟ್ ಬಂದ್ಬಿಟ್ಟು ನನಗೆ ನನ್ನ ಸ್ಟೂಡೆಂಟ್ ಕೊಟ್ಟಿರೋದು ಆಯಿತಾ. ಆ್ಯಕ್ಚುಲಿ ನನಗೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಇದು ಕೊಡಬೇಕಾದ್ರೆ. ಒಂಥರ ಖುಷಿ ಆಯಿತು. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ರಿಸೀವಿಂಗ್ ದಿಸ್ ಗಿಫ್ಟ್.
ಹೌ ಯು ಆರ್ ಫೀಲಿಂಗ್? ನಿಂಗೆ ಯಾವತ್ತಾದ್ರೂ ಬಂದಿತ್ತಾ? ಈವನ್ ನಮ್ಮ ಅಕ್ಕನೂ ಮುಂಚೆ ಟೀಚರ್ ಆಗಿದ್ರು, ನಾವು ಶಿ ಇಸ್ ದ ಟ್ಯೂಟರ್, ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಟೀಚ್ ಮಾಡ್ತಾರೆ. ಸೊ ಏನನ್ನಿಸ್ತು ಈ ಗಿಫ್ಟ್ ಕೊಟ್ಟಿದ್ದು ನೋಡಿ? ಖುಷಿ ಆಯಿತು, ಪಾಪ ಮಕ್ಕಳು ಎಷ್ಟು ಇನ್ನೋಸೆಂಟ್ ಅಂತ. ನನಗೂ ಕೂಡ ನಾನು ಆ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾಗ ಗಿಫ್ಟ್ಸ್ಗಳು ಬಂದಿದ್ದಾವೆ, ಕ್ಯೂಟ್ ಗಿಫ್ಟ್ಸ್ ಲೈಕ್ ಕೀ ಬಂಚು, ಆಮೇಲೆ ರೆಡ್ ಇಂಕ್, ಪೆನ್, ಸ್ಕೇಲ್, ಪೆನ್ಸಿಲ್ ಎಲ್ಲ ಕೊಡ್ತಾ ಇದ್ರು ಮಕ್ಕಳು. ಆ್ಯಂಡ್ ಏನು ಗೊತ್ತಾ, ನಾನು ಸ್ಕೂಲಿಂದ ಬಂದ್ಬಿಟ್ಟು ಅಲ್ಲಿ ನಾನು ಆ್ಯಕ್ಚುಲಿ ಐ ಆಮ್ ವರ್ಕಿಂಗ್ ಆಸ್ ಅ ಟೀಚರ್. ಸ್ಕೂಲಿಂದ ಬರ್ತಾ ಇದ್ದೆ. ವಿ ಆರ್ ಟೀಚರ್ಸ್. ಸ್ಕೂಲಿಂದ ಬರಬೇಕಾದ್ರೆ ನಮ್ಮ ಡ್ಯಾಡಿಗೆ ನಾನು ಡೈಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಪಪ್ಪ ಬರೋಕ್ಕೆ ಮುಂಚೆ ಒಂದು 10 ನಿಮಿಷ ಆದರೂ ಆಗುತ್ತೆ ಮನೆಯಿಂದ ಬರೋಕ್ಕೆ. ಸೊ ಒಂದು ಮಗು ಬಂತು ಆಯಿತಾ, ಸಡನ್ನಾಗಿ ಮಗು ಬಂದ್ಬಿಟ್ಟು ಈ ಗಿಫ್ಟ್ ಬಾಕ್ಸ್ನ ಮ್ಯಾಮ್ ನಿಮಗೆ ಅಂತ. ನನಗೆ ಎಂಬ್ಯಾರೆಸ್ ಆಗೋಯ್ತು ಆಯ್ತಾ, ಲೈಕ್ ಏನು ಇಸ್ಕೊಳ್ಳೋದು ನಂಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ. ಸೊ ಆಮೇಲೆ ನಾನು ಏನಂದೆ, ಥ್ಯಾಂಕ್ ಯು ಸೋ ಮಚ್, ಬಟ್ ಈ ಥರ ಎಲ್ಲ ನೆಕ್ಸ್ಟ್ ಮಾಡಬೇಡಿ ಇನ್ ದ ಸೆನ್ಸ್, ಸುಮ್ಮನೆ ಅವ್ರನ್ನ ದುಡ್ಡು ವೇಸ್ಟ್ ಮಾಡೋದು ಇಷ್ಟೆಲ್ಲ, ಅವ್ರಿಗೋಸ್ಕರ ಅಂತ ಅವ್ರು ಬಳಸ್ಕೋಬೋದಲ್ಲ ಅಂತ ಅಷ್ಟೇ. ನಾನು ನೆಕ್ಸ್ಟ್ ಎಲ್ಲ ಈ ಥರ ಕೊಡೋಕೆ ಹೋಗಬೇಡಿ ಅಂತ ಅಂದಿದ್ದು. ಅದರಲ್ಲಿ ಏನಾದರೂ ತಪ್ಪೈತೇನೆ? ನಾನು ಅದನ್ನೇ ಹೇಳಕ್ಕೆ ಬಂದೆ, ನಿಮಗೂ ಎಕ್ಸ್ಪೆನ್ಸಸ್ ಇರುತ್ತೆ, ಲೈಕ್ ಪೆನ್ನು, ಪೆನ್ಸಿಲು, ನೋಟ್ಬುಕ್ ಅಂತ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಇದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಆಗಿ ನನಗೆ ಸಿಕ್ಕಿದ್ದು. ಒಂದು ಡೇ ಫುಲ್ ಬೇಜಾರಿದ್ರೆ ಅದ್ರಲ್ಲಿ ಏನಾದರೂ ಒಂದು ಗುಡ್ ಮೆಮರೀಸ್ ಅಂತ ಇರುತ್ತಲ್ಲ, ಆ ಡೇನ ಕಂಪ್ಲೀಟಾಗಿ ನಾವು ಯಾವತ್ತೂ ರುಯಿನ್ ಮಾಡೋದಕ್ಕೆ ಹೋಗಬಾರ್ದು. ಅದರಲ್ಲೂ ಏನಾದರೂ ಒಂದು ಹ್ಯಾಪಿಯೆಸ್ಟ್ ಮೊಮೆಂಟ್ ಅಂತ ಇರುತ್ತೆ. ಸೊ ನನಗಿದ್ದು ತುಂಬ ಖುಷಿ ಆಯಿತು. ಯಾರೇ ₹1 ಗಿಫ್ಟ್ ಕೊಟ್ರು ನಾವು ಖುಷಿ ಪಡಬೇಕು. ಅವ್ರ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ. ಏನು ಗೊತ್ತಾ, ಅವಳು ನನಗೆ ಅಂದು, ಆ ಮಗು ಏನಂದಿದಂದ್ರೆ ನನಗೆ, ಯು ಆರ್ ಮೈ ಫೇವ್ರೆಟ್ ಟೀಚರ್ ಅಂತ. ಸೊ ನಿನ್ನ ಅವಳು ಮಾಡೆಲ್ ಆಗಿ ನೋಡ್ತಿದ್ದ. ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಇಷ್ಟ ಆಗೋರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ತಾರೆ. ನನ್ನಲ್ಲಿ ಏನು ಇಷ್ಟ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಸೊ ನಂಗಂತೂ ತುಂಬ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.